यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याघ्रियुग्मं प्रणतोऽस्मि नित्यं तस्याघ्रियुग्मं प्रणतोऽस्मि नित्यम्। वक्रतुंड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा। गुरवे सर्वलोकानां भिषजे भवरोगिणां निधये सर्वविद्यानां सच्चिदानन्दते नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। श्री श्री सुरेश्वराचार्य सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು ಸದ್ಗುರು ಭಕ್ತರು ತತ್ವ ಜಿಜ್ಞಾಸು ಸಾಧಕರು ವೇದಾಂತಾರ್ಥ ಚಿಂತಕರು ಮುಮುಕ್ಷ ಸಾಧಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ ವಾರ ಅತ್ಯಂತ ಶ್ರೇಷ್ಠವಾದ ಗುರುವಾರ 2026ನೇ ಇಸ್ವಿ 2026ನೇ ಇಸ್ವಿಯಲ್ಲಿ ಫೆಬ್ರವರಿ ಮಾಹೆಯಲ್ಲಿ ಇಂದು 12ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಇಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 11ನೇ ಶ್ಲೋಕ. ಸುರೇಶ್ವರಾಚಾರ್ಯಾಣಾಂ
ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ ಏಕಾದಶ ಶ್ಲೋಕಃ 11 ಶ್ರೀ ಸುರೇಶ್ವರಾಚಾರ್ಯ ಉವಾಚ ಕೂಟಸ್ಥಬೋಧ ಪ್ರತ್ಯಕ್ತ್ವಂ ಅನಿಮಿತ್ತಂ ಸದಾತ್ಮನಃ ಬೋಧೃತಾಹಂತಯೋರ್ಹೇತುಃ ತಾಭ್ಯಾಂ ತೇನೋಪಲಕ್ಷ್ಯತೆ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಇದಕ್ಕೆ ಹೆಸರು ಲಕ್ಷ್ಯ ಲಕ್ಷಣ ರೂಪದಿಂದ ತತ್ವಮಸಿ ವಾಕ್ಯಕ್ಕೆ ಅವಾಕ್ಯಾರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪದವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಕೂಟಸ್ಥಬೋಧ ಪ್ರತ್ಯಕ್ತ್ವಂ, ಇದರಲ್ಲಿ ಕೂಟ ಸ್ಥ ಬೋಧ ಪ್ರತ್ಯಕ್ತ್ವಂ 4 ಶಬ್ದಗಳಿವೆ, ಪ್ರಾತಿಪದಿಕೆಗಳಿವೆ. 4 ಶಬ್ದಗಳಿಂದ ಉಂಟಾಗಿರುವ ಒಂದು ಸಮಸ್ತ ಪದ. ಕೂಟಸ್ಥ ಬೋಧ ಪ್ರತ್ಯಕ್ತ್ವಂ ಪ್ರಥಮಂ ಪದಂ, ಅನಿಮಿತ್ತಂ ದ್ವಿತೀಯಂ ಪದಂ, ಸದಾತ್ಮನಃ ಏಕಂ ಪದಂ ತೃತೀಯಂ ಪದಂ. ಕೂಟಸ್ಥಬೋಧ ಪ್ರತ್ಯಕ್ತ್ವಂ ಅನಿಮಿತ್ತಂ ಸದಾತ್ಮನಃ ಬೋಧೃತಾಹಂತಯೋಃ 4 ಹೇತುಃ ತಾಭ್ಯಾಂ ತೇನ ಉಪಲಕ್ಷ್ಯತೆ. 8 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದೆ. ಇಂಥ ಶ್ಲೋಕಗಳಿಗೆ ಪರಮ ತಾತ್ಪರ್ಯವನ್ನ, ಶ್ಲೋಕಗಳ ಮರ್ಮವನ್ನ ಬಲ್ಲಂಥವರು ಇಡೀ ಪ್ರಪಂಚದಲ್ಲಿ ಒಬ್ಬರೇ. ಯಾರು? ನಿಮ್ಮ ಗುರುಗಳಾಗಿರುವ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು. ನನಗೆ ಪರಮಾಶ್ಚರ್ಯವಾಗುತ್ತೆ, ಪರಮಾನಂದ ಆಗುತ್ತೆ. 88ನೇ ವಯಸ್ಸಿನ ಯುವಕರು ನೈಷ್ಕರ್ಮ್ಯ ಸಿದ್ಧಿ ಗ್ರಂಥಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಕ್ಲೇಶಾಪಹರಣೆ ಬರೆದಿದ್ದಾರೆ ಅಂದ್ರೆ ಮೋಸ್ಟ್ ಅನ್ಬಿಲೀವಬಲ್. ಯಾರೂ ನಂಬಲು ಸಾಧ್ಯವಿಲ್ಲ. ಅವ್ರು ಬರೆದಿರುವುದು ಸತ್ಯ. ಸುಬ್ರಾಯ ಶರ್ಮನೆ ಪ್ರಮಾಣ ನೋಡಿದ್ದೇನೆ. ಅದು ಬಹಳ ಬಹಳ ಕಠಿಣವಾಗಿದೆ ಶ್ಲೋಕಗಳು. ಆ ಕಠಿಣವಾದ ಶ್ಲೋಕಗಳನ್ನ ತೆಗೆದುಕೊಂಡು ಅವುಗಳಿಗೆ ಕ್ಲೇಶಾಪಹರಣೆ ವ್ಯಾಖ್ಯಾನದಲ್ಲಿ ಅರ್ಥವನ್ನು ತಿಳಿದುಕೊಂಡಿದ್ದಾರೆ. ಈ ಕ್ಲೇಶಾಪಹರಣೆ ಗ್ರಂಥವೊಂದನ್ನು ಸಂಪೂರ್ಣವಾಗಿ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿಬಿಟ್ಟರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಭವ್ಯ ಚಿತ್ರ ನಿಮ್ಮೆಲ್ಲರಿಗೂ ಬರುತ್ತೆ. ಓದ್ಬೇಕು. ಪೂರ್ವಾರ್ಧದಲ್ಲಿ 4 ಪದಗಳು, ಉತ್ತರಾರ್ಧದಲ್ಲೂ 4 ಪದಗಳು, 4 + 4 8 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕ. ಇಲ್ಲಿ ಸದಾತ್ಮನಃ ಅಂತ ಇದೆ. 2 ಅರ್ಥವಾಗ್ತಿದಕ್ಕೆ. ಸದಾ ಪ್ಲಸ್ ಆತ್ಮನಃ, ಸದಾತ್ಮನಃ. ಸವರ್ಣ ದೀರ್ಘ ಸಂಧಿ. ಸತ್ ಪ್ಲಸ್ ಆತ್ಮನಃ ಸದಾತ್ಮನಃ, ಇದು ಜಸ್ತ ಸಂಧಿ. ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸದಾ ಆತ್ಮನಃ ಬೇಡ, ಸದಾತ್ಮನಃ. ಸನ್ ಚ ಅಸೌ ಆತ್ಮ ಚ, ಸದಾತ್ಮ ಪುಲ್ಲಿಂಗ. ಸನ್ ಅನ್ನುವಂತಹದ್ದು ಅಸ್ತಿ ಸನ್, ಚಕಾರಾಂತಹ ಪುಲ್ಲಿಂಗ, ಸತ್ ಶಬ್ದ. ಸನ್ ಸಂತೌ ಸಂತಃ, ಸಂತಂ ಸಂತೌ ಸತಃ, ಸತಾ ಸದ್ಭ್ಯಾಂ ಸದ್ಭಿಃ, ಸತೆ ಸದ್ಭ್ಯಾಂ ಸದ್ಭ್ಯಃ, ಸತಃ ಸದ್ಭ್ಯಾಂ ಸದ್ಭ್ಯಃ, ಸತಃ ಸತೋಃ ಸತಾಂ, ಸತಿ ಸತೋಃ ಸತ್ಸು ಪುಲ್ಲಿಂಗದ ರೂಪ. ಅದನ್ನೇ ಇಟ್ಕೊಳ್ಳೋಣ. ಸನ್ ಚ ಅಸೌ ಆತ್ಮ ಚ ಸದಾತ್ಮ, ಸತ್ಸ್ವರೂಪನಾಗಿರುವ ಆತ್ಮ. ಯಾಕೆ ಮಾಡಬೇಕು ಅಂದ್ರೆ
ಸದೇವ ಸೌಮ್ಯ ಇದಮಗ್ರಾಸೀತ್ ಏಕಮೇವಾದ್ವಿತೀಯಂ ಸ ಯೇಷೋ ಅಣಿಮ ಐತದಾತ್ಮಮಿದಂ ಸರ್ವಂ ತತ್ ಸತ್ಯಂ ಸಾತ್ಮ ತತ್ವಮಸಿ ಶ್ವೇತಕೇತು. ಒಂದು ತತ್ವಮಸಿ ಎನ್ನುವಂತಹ ವಾಕ್ಯಕ್ಕೆ ಎಷ್ಟು ಸುಂದರವಾಗಿ, ಎಷ್ಟು ಆಳವಾಗಿ, ಎಷ್ಟು ಪಾಂಡಿತ್ಯ ಪೂರ್ಣವಾಗಿ, ಗಂಭೀರವಾಗಿ ಭಗವತ್ಪಾದ ಸುರೇಶ್ವರಾಚಾರ್ಯರು ಅರ್ಥ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ. ಇದು ತತ್ವಮಸಿ ವಾಕ್ಯಾರ್ಥ ವಿಚಾರ, ಕಥೆ ಪುರಾಣ ಅಲ್ಲ. ರಾಮಾಯಣ ಕಥೆ, ಭಾಗವತ, ಭಾರತ ಎಲ್ಲ ಕಥೆಗಳು. ಇದು ತತ್ವ ವಿಚಾರ. ತಿಳ್ಕೊಳ್ಳಿ. ನಿಜವಾದ ಮುಮುಕ್ಷುಗಳು ತತ್ವಮಸಿ ವಾಕ್ಯದ ವಿಚಾರವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅನುಭವ ಬಂದ್ಬಿಡುತ್ತೆ. ಸರಿ, ಈಗ ಪದಚ್ಛೇದವಾಯ್ತು, ಅನ್ವಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಈ ಶ್ಲೋಕಕ್ಕೆ ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಇದು ಹೆಸರೇನು ಗೊತ್ತಾ? ವೇದಾಂತ ಚಂಪೂ ಕಾವ್ಯಂ. ಸುರೇಶ್ವರಾಚಾರ್ಯರು ಬರೆದಿರುವ ನೈಷ್ಕರ್ಮ್ಯ ಸಿದ್ಧಿಯನ್ನ ನಾವು ವೇದಾಂತ ಶಾಸ್ತ್ರದ ಚಂಪೂ ಕಾವ್ಯ ಅಂತ ಹೇಳೋಣ. ಬೇಕಾದಷ್ಟು ಚಂಪೂ ಕಾವ್ಯಗಳು ಪ್ರಸಿದ್ಧವಾಗಿವೆ. ರಾಮ ಚಂಪು ರಾಮಾಯಣ, ಆಮೇಲೆ ಭಾರತ ಚಂಪು ಇತ್ಯಾದಿಗಳು. ವೇದಾಂತ ಚಂಪು ಯಾರು ಬರೆದಿರೋ ಓದೋರಿಲ್ಲ. ಏನ್ ದುರದೃಷ್ಟ ನೋಡಿ. ನಾವು ಮುಮುಕ್ಷುಗಳು ಅಂತ ಹೇಳ್ಕೊಳ್ತಾ, ನಾವು ತತ್ವ ಜಿಜ್ಞಾಸುಗಳು ಅಂತ ಬೋರ್ಡ್ ಹಾಕೊಳ್ತಾ, ಇನ್ನೇನು ಬೇಡ, ಮೋಕ್ಷವೇ ಬೇಕು ಎಂದು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿ ಕಾಷಾಯ ವಸ್ತ್ರಧಾರಿಗಳಾಗಿದ್ದರೂ ಅಂಥ ಮಹಾತ್ಮರಿಗೆ ತತ್ವಮಸಿ ವಾಕ್ಯಾರ್ಥ ವಿಚಾರ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತ ಆಸಕ್ತಿ ಕಮ್ಮಿ. ಇಲ್ಲಿ ಇದಕ್ಕೆ ಒಂದು ವಾಕ್ಯ ಓದ್ತೇನೆ, ಗದ್ಯ. ಉಕ್ತಂ ಸಾಮಾನಾಧಿಕರಣ್ಯಂ ವಿಶೇಷಣ ವಿಶೇಷಮಾವಶ್ಚ ಸಂಕ್ಷೇಪತಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಥ ಲಕ್ಷ ಲಕ್ಷಣ ವ್ಯಾಖ್ಯಾನಾಯ ಆಹ ಭಗವಾನ್ ಸುರೇಶ್ವರಾಚಾರ್ಯ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಕೂಟಸ್ಥಬೋಧ ಪ್ರತ್ಯಕ್ತ್ವಂ ಅನಿಮಿತ್ತಂ ಸದಾತ್ಮನಃ ಬೋಧೃತ ಹಂತಯೋರ್ಹೇತು ತಾಭ್ಯಾಂ ತೇನೋಪಲಕ್ಷ್ಯತೆ. ಇದಕ್ಕೆ ಹಿಂದಕ್ಕೆ ಹೋಗೋಣ. 3ನೇ ಅಧ್ಯಾಯದ 3ನೇ ಶ್ಲೋಕ. ದಯವಿಟ್ಟು ಪುಸ್ತಕ ತೆಗೆಯಿರಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ತೃತೀಯಾಧ್ಯಾಯ ತೃತೀಯ ಶ್ಲೋಕ ಓದ್ತೇನೆ ನೋಡಿ, ಗಟ್ ಮಾಡಿದ್ದೇನೆ. ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷ್ಯತಾ ಲಕ್ಷ್ಯ ಲಕ್ಷಣ ಸಂಬಂಧ ಪದಾರ್ಥ ಪ್ರತ್ಯಗಾತ್ಮನ. ಅರ್ಥ ಹೇಳಿದ್ದೇನೆ ಹಿಂದೆ. ಪದಾರ್ಥ ಪ್ರತ್ಯಗಾತ್ಮನ ಪದಯೋ ಅರ್ಥಯೋ ಪ್ರತ್ಯಗಾತ್ಮನಶ್ಚ ಪದೇ ಚ ಅರ್ಥೌ ಚ ಪ್ರತ್ಯಗಾತ್ಮ ಚ ಪದಾರ್ಥ ಪ್ರತ್ಯಗಾತ್ಮಾನಃ ತೇಷಾಂ. ಪದಗಳಿಗೂ 2 ಪದ. ಯಾವುದು? ಒಂದು ತತ್ಪದ, ಮತ್ತೊಂದು ತ್ವಂಪದ. ತತ್ಪದ ತ್ವಂಪದಗಳಿಗೂ ಅರ್ಥ, ತತ್ಪದಾರ್ಥ ತ್ವಂಪದಾರ್ಥ, ತತ್ಪದಾರ್ಥ ತ್ವಂಪದಾರ್ಥಗಳಿಗೂ ಮತ್ತು ಪ್ರತ್ಯಗಾತ್ಮ, ಈ ಮೂವರಿಗೂ ಕೂಡ ಒಂದು ಪದ, ಮತ್ತೊಂದು ಪದಾರ್ಥ, ಮತ್ತೊಂದು ಪ್ರತ್ಯಯ. ಈ ಮೂವರಿಗೂ ಕೂಡ ಸಮನ್ವಯಾರ್ಥವನ್ನ ಮಾಡಿಕೊಳ್ಳಬೇಕಾದರೆ ಒಂದು ಸಾಮಾನಾಧಿಕರಣ್ಯ, 2 ವಿಶೇಷಣ ವಿಶೇಷ್ಯತ,
ಮೂರು ಲಕ್ಷ್ಯ ಲಕ್ಷಣ ಸಂಬಂಧ ಅಂತ ಹೇಳಿದ್ದಾರೆ. ಇದು ರೆಸ್ಪೆಕ್ಟಿವ್ಲಿ ಪದಯೋಃ ತತ್ವಂ ಪದಯೋಃ ಸಾಮಾನಾಧಿಕರಣ್ಯಂ ಯದೇವ ತತ್ ತದೇವ ತ್ವಂ ಯದೇವ ತ್ವಂ ತದೇವ ತತ್ ಇತಿ ತತ್ವಂ ಪದಯೋಃ ಉಭಯೋರಪಿ ಸಾಮಾನಾಧಿಕರಣ್ಯಂ ತತ್ಪದಾರ್ಥ ತ್ವಂ ಪದಾರ್ಥಯೋಃ ವಿಶೇಷಣ ವಿಶೇಷ್ಯತ ತತ್ಪದಾರ್ಥಸ್ಯ ತ್ವಂ ಪದಾರ್ಥೋ ವಿಶೇಷಣಂ ತ್ವಂ ಪದಾರ್ಥಸ್ಯ ತತ್ಪದಾರ್ಥಃ ವಿಶೇಷಣಂ ತತ್ವಂ ತ್ವಂ ತತ್ ತದ್ರೂಪವಾಗಿರುವ ತ್ವಂ ತ್ವಂ ರೂಪವಾಗಿರುವ ತದರ್ಥ ಎಂದು ಎರಡಕ್ಕೂ ವಿಶೇಷಣ ವಿಶೇಷತ ನೆನ್ನೆ ಹೇಳಿದ್ದೇನೆ, ನೆನ್ನೆ ಪಾಠವಾಗಿದೆ. ಇವತ್ತು ಲಕ್ಷ್ಯ ಲಕ್ಷಣ ಸಂಬಂಧ ಪ್ರತ್ಯಗಾತ್ಮನಃ, ಪ್ರತ್ಯಗಾತ್ಮನಿಗೆ ಲಕ್ಷ್ಯ ಲಕ್ಷಣ ಸಂಬಂಧ ಉಂಟು ಅಂತ ಹೇಳ್ತಾ ಇದ್ದಾರೆ ನೋಡಿ. ಉಕ್ತಂ ಸಾಮಾನಾಧಿಕರಣ್ಯಂ, ಹಿಂದೆ ಸಾಮಾನಾಧಿಕರಣ್ಯ ವಿಚಾರವನ್ನ ಹೇಳಿದ್ದಾಗಿದೆ. ವಿಶೇಷಣ ವಿಶೇಷ ಭಾವಶ್ಚ 10ನೇ ಶ್ಲೋಕದಲ್ಲಿ ತತ್ಪದಾರ್ಥಕ್ಕೆ ತ್ವಂ ಪದಾರ್ಥವು ವಿಶೇಷಣವಾಗಿದೆ, ತ್ವಂ ಪದಾರ್ಥಕ್ಕೆ ತತ್ಪದಾರ್ಥವು ವಿಶೇಷಣವಾಗಿದೆ ಅಂತ ಹೇಳಿದ್ದಾಯ್ತು. ಇದನ್ನ ಸಂಕ್ಷೇಪವಾಗಿ ಹೇಳಿದ್ದೇವೆ ಎಂದು ಇಷ್ಟ. ಸಾಮಾನಾಧಿಕರಣ್ಯಂ ಸಂಕ್ಷೇಪತಃ ಉಕ್ತಂ, ವಿಶೇಷಣ ವಿಶೇಷ ಭಾವಸ್ಯ ಸಂಕ್ಷೇಪತಃ ಉಕ್ತಃ. ಉಳ್ಕೊಂಡಿದ್ಯಾವ್ದೀಗ ಲಕ್ಷ್ಯ ಲಕ್ಷಣ ಸಂಬಂಧ. ಬಾ, ಎಷ್ಟು ಜನ ಇದೆ. ಇದನ್ನ ನನ್ನ ಪ್ರೀತಿಯ ಕಾರುಣ್ಯ ಮೂರ್ತಿಗಳಾದ ಜ್ಞಾನಿ ಪುಂಗವರು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರಾಗಿರುವ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಬಾಯಿನ ಕೇಳ್ಬೇಕು ಸ್ವಾಮಿ. ಅದು ಒಂದು ಯೋಗ. ಆ ಮಹಾತ್ಮ ದರ್ಶನವೇ ಒಂದು ಪುಣ್ಯ, ಸ್ಪರ್ಶನವೇ ಪುಣ್ಯ. ಅವರ ಮಾತನ್ನು ಕೇಳುವುದಂತೂ ಬ್ರಹ್ಮಾನಂದ. ಸಾಧೂನಾಂ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ವಂದನಂ ಸರ್ವತೀರ್ಥಾನಾಂ, ಭಾಷಣಂ ಮೋಕ್ಷದಾಯಕಂ. ಇದು ಸತ್ಯ. ಅರ್ಥ ಆಯ್ತಲ್ವೇ? ಅಥ ಈಗ ಲಕ್ಷ್ಯ ಲಕ್ಷಣ ವ್ಯಾಖ್ಯಾನಾಯ, ಪ್ರತ್ಯಗಾತ್ಮನಿಂದ ಹೇಗೆ ತೋರಿಸುತ್ತಿರು? ಪ್ರತ್ಯಗಾತ್ಮನೂ ಲಕ್ಷ್ಯ. ಪ್ರತ್ಯಗಾತ್ಮನನ್ನು ತೋರಿಸುವುದಕ್ಕೆ ಲಕ್ಷಣ ಯಾವುದು? ಲಕ್ಷ್ಯ ಲಕ್ಷಣ ಅಂತಂದ್ರೆ ಒಂದನ್ನು ತೋರಿಸಿ ಇಂತಹ ಲಕ್ಷಣವುಳ್ಳದಿರು ಅಂತ ಹೇಳ್ತೇವೆ. ಅದನ್ನು ತೋರಿಸ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಕೂಟಸ್ಥಬೋಧ ಪ್ರತ್ಯಕ್ತ್ವಂ ಅನಿಮಿತ್ತಂ ಸದಾತ್ಮನಃ ಬೋಧೃತಾ ಹಂತಯೋರ್ಹೇತುಃ ತಾಭ್ಯಾಂ ತೇನೋಪಲಕ್ಷ್ಯತೆ. ಪದಚ್ಛೇದ ಮಾಡಾಯ್ತು, ಅನ್ವಯ ಹೇಳ್ತೇನೆ. ಸದಾತ್ಮನಃ ಸತ್ಸ್ವರೂಪಸ್ಯ ಆತ್ಮನಃ ಅಸ್ತಿತ್ವ ಸ್ವರೂಪಸ್ಯ ಸತ್ಸ್ವರೂಪಸ್ಯ ಪ್ರತ್ಯಗಾತ್ಮನಃ ಕೂಟಸ್ಥಬೋಧ ಪ್ರತ್ಯಕ್ತ್ವಂ ಅನಿಮಿತ್ತಂ ಸ್ವಾಭಾವಿಕಂ ಸಹಜಮಿತ್ಯರ್ಥಃ. ಅತಃ ತಾಭ್ಯಾಂ ಬೋಧೃತೋ ಹಂತಾಭ್ಯಾಂ ತೇನ ಆತ್ಮ ಉಪಲಕ್ಷ್ಯತೆ. ಸದಾತ್ಮನಃ, ಆತ್ಮ ಶಬ್ದ ಬಹಳ ಮುಖ್ಯ. ಇಡೀ ವೇದಾಂತಗಳಲ್ಲಿ ವ್ಯಾಪಕವಾಗಿರುವಂತಹ ಶಬ್ದ ಎರಡು. ಒಂದು ಆತ್ಮ, ಮತ್ತೊಂದು ಬ್ರಹ್ಮ. ಆತ್ಮ ಬ್ರಹ್ಮಗಳಿಂದ ವೇದಾಂತ ದರ್ಶನವು ತುಂಬಿ ಹೋಗಿದೆ. ಆತ್ಮ ಶಬ್ದವಿಲ್ಲದೆ ಹೋದರೆ ವೇದಾಂತವೇ ಅಲ್ಲ.
ಬ್ರಹ್ಮ ಶಬ್ದವಿಲ್ಲದೆ ಹೋದರೆ ವೇದಾಂತ ದರ್ಶನವೇ ಅಲ್ಲ. ಹೇಗೆ ವ್ಯಾಪಾರ ಅಂತಂದ್ರೆ ಹಣ 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 ಸಂಪಾದನೆ, ಜೋರ ವ್ಯಾಪಾರವಾಗ್ತಾ ಇದೆ. ಮೂರ್ಖ ಸಂಪಾದನೆ ಇಲ್ಲ, ವ್ಯಾಪಾರ ವೇಸ್ಟ್. ಒಬ್ಬ ಮನುಷ್ಯ ತುಂಬಾ ಸಾಮಾನು ತಂದಿದೆ, ದೊಡ್ಡ ಮಾಲು ಇಟ್ಕೊಂಡಿದೆ, 10 ಕೋಟಿ ರೂಪಾಯಿ ಮಾಲಿದೆ, ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಪದಾರ್ಥ ಎಷ್ಟು ಬೇಕಾದ್ರೂ 10 kg ಅಕ್ಕಿ ತಗೊಂಡೋಗಿ ಫ್ರೀ, 2 kg ಬಂಗಾರ ತಗೊಂಡೋಗಿ ಫ್ರೀ. ಅಂಗಡಿ ಹೆಸರು ಫ್ರೀ ಸ್ಟಾರ್. ಒಂದು ದಿವಸಕ್ಕೆ 1 ಕೋಟಿ ರೂಪಾಯಿ ವ್ಯಾಪಾರವಾಗಿ ಪದಾರ್ಥ ಫ್ರೀಯಾಗಿ ಹೋಗ್ತಾ ಇದೆ. ಲಾಭ ಎಷ್ಟು? 0. ಉಪಯೋಗವಿಲ್ಲ. ವ್ಯಾಪಾರ ಮಾಡಿದ್ದಾನೆ ಅಂದ್ರೆ ಲಾಭ ಬರಬೇಕು. ಇನ್ಕಮ್ ಇಲ್ಲದ ವ್ಯಾಪಾರ ವೇಸ್ಟ್. ಹೌದಾ? ಅದೇ ರೀತಿಯಲ್ಲಿ ಆತ್ಮ ಶಬ್ದವಿಲ್ಲದ ವೇದಾಂತ ವೇಸ್ಟ್. ಅದರಲ್ಲೂ ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ ಎನ್ನುವುದನ್ನ ಸಾವಿರಾರು ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಸ್ಯಾನರ್ಥ ಹೇತೋ ಪ್ರಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ. ಈ ವಾಕ್ಯವನ್ನ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಸಾವಿರಾರು ಸಲ ಹೇಳಿದ್ದಾರೆ, ಸಾವಿರಾರು ಸಲ. ಅಸ್ಯಾನರ್ಥ ಹೇತು ಪ್ರಾಣಾಯ ಅಂತ ಹೇಳಿಬಿಟ್ಟು ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಅಂತ ಹಾಕಿದ್ದಾರಪ್ಪ ಮಗು. ಆತ್ಮೈಕತ್ವಂ ಬ್ರಹ್ಮೈಕತ್ವಂ ತತ್ವಮಸಿ ಉಪದೇಶ ಎಲ್ಲ ಒಂದೇ. ಇಡೀ ವೇದಾಂತ ದರ್ಶನದ ಗುರಿ ಏನು ಅಂದ್ರೆ ಜೀವಾತ್ಮನಿಗೆ ಅವಿದ್ಯೆಯಿಂದ ತೋರುತ್ತಿರುವ ಸಂಸಾರ ಧರ್ಮಗಳನ್ನ ಅವಿದ್ಯಾ ಕಲ್ಪಿತ ಎಂದು ತೋರಿಸಿ ಜೀವಾತ್ಮನು ನಿಜವಾಗಿ ಅಸಂಸಾರಿಯಾದ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ ಎಂದು ತೋರಿಸುವುದೇ ಗುರಿ. ಇದಕ್ಕೆ ಬೇಕಾದ ಶಬ್ದ 2, ಒಂದು ಆತ್ಮ ಶಬ್ದ, ಮತ್ತೊಂದು ಬ್ರಹ್ಮ ಶಬ್ದ. ಸದಾತ್ಮನ ಆತ್ಮನು ಇರುವಿಕೆಯ ಸ್ವರೂಪನಾಗಿದ್ದ. ಸತು ಚಿತು ಆನಂದ. ನನ್ನ ಪ್ರೀತಿಯ ಸದ್ಗುರು ಪುಂಗವರ ಹೆಸರು ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿ ಅಂತ. ನಾನು ಹೊಳೆ ನರಸೀಪುರಕ್ಕೆ ಬಂದೆ, ಅಪ್ಪ ಅಮ್ಮ ಕರ್ಕೊಂಡ್ ಬಂದ್ಬಿಟ್ರು. ಅಲ್ಲೊಂದು ಫೋಟೋ ಇತ್ತು, ಕೆಳಗಡೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಇತ್ತು. ಅದು ಓದಕ್ಕೂ ಬರ್ತಾ ಇತ್ತು, ಕನ್ನಡ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ದಡ್ಡೋ ಏನೂ ಗೊತ್ತಿಲ್ಲ. ಅದೊಂದು ತಿಂಗಳಾಯ್ತು, ಸ್ವಲ್ಪ ಇಂಟಿಮೆಸಿ ಬಂತು, ಹತ್ರ ಗುರುತ. ಆಮೇಲೆ ಸ್ವಾಮಿ ಕೇಳಿ, ಇದೇನ್ ಹೆಸರು ಅಂದೆ. ಏನ್ ಸಚ್ಚಿ ದಾನಂದೇ ಅಂದ್ರ ಸರಸ್ವತಿ. ಹಾಗಲ್ಲಪ್ಪ ಮಗು, ನಾಳೆ ಹೇಳ್ತೇನೆ ಹೇಳ್ಬಿಟ್ರು. ಹೇಳು ಬಿಡಿಸ್ಬೇಕು. ಸತ್ ಚಿತ್ ಆನಂದ ಇಂದ್ರ ಸರಸ್ವತಿ ಅಂತ ಬಿಡಿಸಿದ್ರು. ನನಗೆ ಸತು ಚಿತ್ತು ಅಂದ್ರೆ ಸಚ್ಚಿತ್ ಹೇಗಾಯ್ತು, ಮುಂದಿನ ಗೊತ್ತಾಗುತ್ತೆ, ವ್ಯಾಕರಣ ಮಾಡುವಾಗ ಗೊತ್ತಾಗುತ್ತೆ ಸಂಧಿ, ತಿಳ್ಕೊ ಇವಾಗ ಅಂದ್ರು. ಸತ್ ಇರುವಿಕೆಯ, ಚಿತ್ ಚೈತನ್ಯ ಸ್ವರೂಪವಾಗಿರುವ, ಆನಂದ ಬ್ರಹ್ಮಾನಂದ ಸ್ವರೂಪರಾಗಿರುವ ಗುರುಗಳು ಅಂತ ಅರ್ಥ. ಯಾರು ಸನ್ಯಾಸಿ ಪುಂಗವರಾಗಿ ಸಚ್ಚಿದಾನಂದ ಸರಸ್ವತಿ ಇಟ್ಕೊಳ್ತಾರೋ ಅವರಿಗೆ ಅರ್ಥ. ಯಾವಾಗಲೂ ಕೂಡ ಸತ್ಸ್ವರೂಪರಾಗಿರ್ತಾರೆ, ಚತ್ ಸ್ವರೂಪರಾಗಿರ್ತಾರೆ, ಆನಂದ ಸ್ವರೂಪರಾಗಿರ್ತಾರೆ ಅಂತ. ಆ ಸತ್ತನ್ನುವ ಶಬ್ದ ಎಲ್ಲಿಂದ ಬಂದಿದೆ ಅಂದ್ರೆ ಛಾಂದೋಗ್ಯೋಪನಿಷತ್ತಿನಿಂದ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಆತ್ಮನಿಗೆ ವೇದಾಂತದಲ್ಲಿ ಅದರಲ್ಲಿಯೂ ಕೂಡ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೆಸರು ಸದಾತ್ಮ. ಸದಾ ಆತ್ಮ ಅಲ್ಲ, ಸತು ಪ್ಲಸ್ ಆತ್ಮ ಸದಾತ್ಮ. ಸತ್ ಸ್ವರೂಪನಾಗಿರುವ, ಇರುವಿಕೆಯ ಸ್ವರೂಪನಾಗಿರುವ ಆತ್ಮ. ಇವನಿಗೆ, ಇಂಥ ಆತ್ಮನಿಗೆ ಕೂಟಸ್ಥಬೋಧ ಪ್ರತ್ಯಕ್ತ್ವಂಚ
ಅನಿಮಿತ್ತಂ ಸ್ವಭಾವ. ಈ ಆತ್ಮನಿಗೆ ಕೂಟಸ್ಥ ಬೋಧ, ಕೂಟಸ್ಥ ಬದಲಾವಣೆಯಾಗದೇ ಇರುವಂತ, ಕೂಟಸ್ಥ ಅವಿಕ್ರಿಯವಾಗಿರುವಂತ ಬೋಧ ತಿಳುವಳಿಕೆ. ಆತ್ಮನು ನಿತ್ಯ ಚೈತನ್ಯ ಸ್ವರೂಪನಾಗಿದ್ದಾನೆ. ನ ಪ್ರಾಣೇನ ನ ಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆತ್ಮ ಹೆಸರು ಸ್ವಯಂ ಜ್ಯೋತಿ ಸ್ವರೂಪ. ಆತ್ಮನೇವ ಯಂ ಜ್ಯೋತಿಷ ಆಸ್ತೆ ಪಲ್ಯಯತೆ ಕರ್ಮ ಕುರು ವಿಪಲ್ಯೇತಿ ಕರ್ಮ ಕುರುತೆ. ಇದನ್ನೇ ಚಿಂಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೋ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಚಿಂಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಿಂ ಜ್ಯೋತಿಸ್ತದಸ್ಮಿ ಪ್ರಭಾ. ಉಪನಿಷತ್ತುಗಳಲ್ಲಿ ಆತ್ಮನನ್ನ ಸ್ವಯಂ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಹೆಸರು ಕೂಟಸ್ಥ ಬೋಧ ಸ್ವರೂಪ. ಆತ್ಮನ ಬೋಧದಲ್ಲಿ ಅರಿವಿನಲ್ಲಿ ಚೇಂಜ್ ಇಲ್ಲ. ಸೂರ್ಯನಲ್ಲಾದರೂ ಚೇಂಜ್ ಆಗಬಹುದು. ಯಾಕೆ? ಸೂರ್ಯನು ಸಾವಯವ ತತ್ವ, ಆತ್ಮನು ನಿರವಯವ ಸ್ವರೂಪನಾದ್ದರಿಂದ ಬದಲಾವಣೆ ಇಲ್ಲ. ಕೂಟಸ್ಥ ಬೋಧ ಸ್ವರೂಪನಾಗಿದ್ದಾನೆ. ಮತ್ತು ಪ್ರತ್ಯಕ್ತ್ವಂ ಆತ್ಮಾಂದ್ಯಾರು ಆತ್ಮಾಹಿನಾಮ ಸ್ವರೂಪಂ ಒಳಗಡೆ ಇದ್ದಾನೆ. ದೇಹಕ್ಕಿಂತಲೂ ಇಂದ್ರಿಯಗಳಿಗಿಂತಲೂ ಮನೋಬುದ್ಧಿಗಿಂತಲೂ ಪ್ರಾಣಕ್ಕಿಂತಲೂ ಪ್ರತ್ಯೇಕ. ಆದ್ದರಿಂದಲೇ ಈ ಆತ್ಮ ಹೆಸರಾಯಿತು ಪ್ರತ್ಯಗಾತ್ಮ. ಒಳಗಿನ ಆತ್ಮ, ಸ್ಥೂಲತಮವಾಗಿರುವ ಆತ್ಮ ಶರೀರ, ಸ್ಥೂಲತರವಾದ ಆತ್ಮ ಇಂದ್ರಿಯ, ಸ್ಥೂಲವಾಗಿರುವ ಆತ್ಮ ಮನಸ್ಸು, ಸೂಕ್ಷ್ಮವಾಗಿರುವ ಆತ್ಮ ಅಂತಃಕರಣ, ಸೂಕ್ಷ್ಮತರ ಪ್ರಾಣ, ಸೂಕ್ಷ್ಮತಮ ಆತ್ಮನೇ ಪ್ರತ್ಯಗಾತ್ಮ. ನಾವು ತಿಳ್ಕೋಬೇಕು ನಮ್ಮ ನಿಜವಾದ ಸ್ವರೂಪ ಕೂಟಸ್ಥಬೋಧ ಮತ್ತು ಪ್ರತ್ಯಕ್ತ್ವ. ಬಹಳ ಚೆನ್ನಾಗಿ ಇದೆರಡೂ ಕೂಡ ಸದಾತ್ಮನಃ ಸದ್ರೂಪನಾಗಿರುವ ಆತ್ಮನಿಗೆ ಅನಿಮಿತ್ತಂ ಅಹೇತುಕಂ, ಯಾವ ನಿಮಿತ್ತದಿಂದಲೂ ಬಂದದ್ದಲ್ಲ. ಸೂರ್ಯನಿಗೆ ಪ್ರಕಾಶವು ಯಾರಿಂದ ಬರಬೇಕು? ಬೆಂಕಿಗೆ ಸುಡುವಿಕೆ ಯಾರಿಂದ ಬರಬೇಕು? ಬೆಂಕಿಯ ಸ್ವಭಾವವೇ ಸುಡುವಿಕೆ, ಸೂರ್ಯನ ಸ್ವಭಾವವೇ ಪ್ರಕಾಶ. ಅದೇ ರೀತಿಯಲ್ಲಿ ಸತ್ಸ್ವರೂಪನಾದ ನಾನು, ಯಾರು ನಾನು? ಈ ಹಸಿ ಹೆಣವಲ್ಲ, ಸದಾತ್ಮ ಅಹಮಸ್ಮಿ, ಸತ್ಸ್ವರೂಪನಾಗಿರುವ ಆತ್ಮನಿಗೆ ಕೂಟಸ್ಥ ಬೋಧವು ಪ್ರತ್ಯಕ್ತ್ವವೂ ಕೂಡ ಅನಿಮಿತ್ತವಾಗಿದೆ. ಅಂದರೆ ಸಹಜವಾಗಿದೆ, ಸ್ವಾಭಾವಿಕವಾಗಿದೆ, ಆಗಂತುಕವಲ್ಲ. ಸರಿ, ಬೋಧೃತ ಅಹಂತಯೋ ಹೇತು. ಈ ಸ್ವರೂಪ ಮನಸ್ಸಿನಲ್ಲಿ ಅಥವಾ ಅಂತಃಕರಣದಲ್ಲಿ ಬೋಧೃತ್ವ ಅಂತ ಬಂತು. ಬುದ್ಧ್ಯತೀತಿ ಬೋಧ ತಸ್ಯ ಭಾವ ಬೋಧೃತ್ವಂ, ಅರಿಯುವವನಾಗಿರುವಿಕೆ. ಅಹಂ ಬೋಧ ಅಂತ ಹೇಳ್ತೇನೆ, ಅಹಂ ಅಂತ ಹೇಳ್ತೇನೆ. ಒಂದು ಬೋಧೃತ್ವ ಮತ್ತು ಅಹಂತ ಎರಡೂ ಕೂಡ ಅಂತಃಕರಣ ತೋರ್ತಾ ಇದೆ ಅಲ್ವೇ? ಅಂತಃಕರಣದಲ್ಲಿ ತೋರ್ತಿರುವಂತಹ ಬೋಧೃತ್ವವಾಗಲಿ ಅಹಂತವಾಗಲಿ ಎಲ್ಲಿಂದ ಬಂತು? ಆತ್ಮನಿಂದ ಬಂತು. ಆತ್ಮನ ಸನ್ನಿಧಾನದಿಂದ ಆತ್ಮನ ಆಭಾಸ ಬುದ್ಧಿಯ ಮೇಲೆ ಬಿದ್ದದ್ದರಿಂದ ಬುದ್ಧಿಗೆ ಬೋಧೃತ್ವ ಅಹಂತ್ವ ಬಂತು. ಈ ಎರಡರಿಂದ ತಾಭ್ಯಾಂ
ಬೋಧೃತ್ವ ಅಹಂತಾಭ್ಯಾಂ ಎರಡು ಲಕ್ಷಣ. ಇದರಿಂದ ತೇನ ಅದರಿಂದ ಆತ್ಮ ಉಪಲಕ್ಷ್ಯತೆ ಆತ್ಮನ ಕಾಣುತ್ತಿದ್ದಾನೆ. ಆತ್ಮನನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಲಕ್ಷಣವೇನು? ಬೋಧೃತ್ವ ಮತ್ತು ಅಹಂತ್ವ. ಬೋಧೃತ್ವ ಅಹಂತಗಳು, ಬೋಧೃತ್ವ ಅಹಂಕಾರಗಳು ಬುದ್ಧಿಯಲ್ಲಿ ತೋರ್ತಾ ಇವೆ. ಬುದ್ಧಿಯಲ್ಲಿ ತೋರಬೇಕಾದರೆ ಯಾರಿಂದ ತೋರ್ತಾ ಇದೆ? ಆತ್ಮನಿಂದ. ಆತ್ಮ ಹೇಗಿದ್ದಾನೆ? ಕೂಟಸ್ಥ ಬೋಧ ಸ್ವರೂಪನಾಗಿ ಪ್ರತ್ಯಕ್ಷ ಸ್ವರೂಪನಾಗಿದ್ದಾನೆ. ಆತ್ಮನು ಅರಿವಿನ ಗಟ್ಟಿ. ಇದನ್ನೆಲ್ಲ ಪೂಜ್ಯ ಸದ್ಗುರುಗಳು ಇಂಗ್ಲಿಷ್ ಹೇಳ್ತಾ ಇದ್ರು. PC, ಪ್ಯೂರ್ ಕಾನ್ಶಿಯಸ್ನೆಸ್. ಸತ್ತ ಸ್ವರೂಪ ಆತ್ಮ, ಸತ್ಸ್ವರೂಪ ಆತ್ಮ. ಆತ್ಮನಲ್ಲಿ ಸತ್ ಇರುವಿಕೆ, ಪ್ರಕಾಶ ಎನ್ನುವಂತಹದ್ದು, ಬೋಧ ಎನ್ನುವಂತಹದ್ದು ಹೊಸದಾಗಿ ಬರಬೇಕಾದ್ದಿಲ್ಲ. ಕೂಟಸ್ಥ ಬೋಧ ಸ್ವರೂಪನಾಗಿ ಪ್ರತ್ಯಕ್ಷ ಸ್ವರೂಪನಾಗಿ ಆತ್ಮ ಇದ್ದಾನೆ. ಆತ್ಮನಿಗೆ ಕೂಟಸ್ಥ ಬೋಧ ಸ್ವರೂಪ ಪ್ರತ್ಯಕ್ಷ ಎರಡು ಸ್ವಭಾವ. ಇದರಿಂದ ಅಂತಃಕರಣದಲ್ಲಿ ಬೋಧೃತ್ವ ಅಹಂತ್ವ ತೋರ್ತಾ ಇದೆ. ಯಾವ ಆತ್ಮನ ಸನ್ನಿಧಾನದಿಂದ ಅಂತಃಕರಣದಲ್ಲಿ ಬೋಧೃತ್ವ ಅಹಂತ್ವ ತೋರ್ತಾ ಇದೆಯೋ ಅದು ಲಕ್ಷಣ. ಅದನ್ನ ನೋಡಿಕೊಂಡು ತೇನ ಅದರಿಂದ ತಾಭ್ಯಾಂ ಬೋಧೃತ್ವ ಅಹಂತಾಭ್ಯಾಂ ಆತ್ಮ ಉಪಲಕ್ಷ್ಯ. ಆತ್ಮನು ಲಕ್ಷ್ಯ. ಲಕ್ಷಣ ಯಾವುದು? ಬೋಧೃತ್ವ ಅಹಂತ. ಬೋಧೃತ್ವ ಅಹಂತಗಳು ಅಂತಃಕರಣ ತೋರ್ತಾರೆ ನೋಡಿ. ಅಂತಃಕರಣದಲ್ಲಿ ಬೌದ್ಧ ನಾನು ಅರಿಯುವವನು, ಪ್ರಮಾತ ಅಂದ್ರು ಒಂದೇ. ಬೌದ್ಧ, ಪ್ರಮಾತ, ಜ್ಞಾತ, ವಿಜ್ಞಾತ ಎಲ್ಲ ಒಂದೇ. ಅಂತಃಕರಣದಲ್ಲಿ ಬೋಧೃತ್ವ ತೋರ್ತಾ ಇದೆ, ಅಂತಃಕರಣದಲ್ಲಿ ಅಹಂ ತೋರ್ತಾ ಇದೆ. ಇದು ಯಾರಿಂದ ಬಂದದ್ದು? ಆತ್ಮನಿಂದ. ಎಂತ ಆತ್ಮನಿಂದ? ಕೂಟಸ್ಥ ಬೋಧ ಸ್ವರೂಪನು ಪ್ರತ್ಯಕ್ಷ ಸ್ವರೂಪನಾಗಿರುವಂತ ಆತ್ಮನಿಂದ. ಅಂತಃಕರಣದಲ್ಲಿ ತೋರುತ್ತಿರುವ ಬೋಧತ್ವ ಅಹಂತಗಳನ್ನ ನೋಡಿಕೊಂಡು ಇದರಿಂದ ಆತ್ಮನನ್ನ ನಾವು ಲಕ್ಷ್ಯ ಉಪಲಕ್ಷ್ಯತೆ ಗುರ್ತಿಡಬೇಕು. ಒಂದು ಪುಟ್ಟ ಉದಾಹರಣೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಜ್ಞಾನಿಗಳು, ತಪಸ್ವಿಗಳು, ಮಹಾತ್ಮರು, ಸರ್ವಜ್ಞರು ಅಂತೆಲ್ಲ ಹೋಗ್ತಾ ಇದ್ದೇನೆ. ಅವರು ಲಕ್ಷ್ಯ ಹೇಗೆ ತಿಳ್ಕೋಬೇಕು ಅಂದ್ರೆ, ಸುಬ್ರಾಯ ಶರ್ಮಾ ಎಂದು ಬಂದ ಒಬ್ಬ ದೊಡ್ಡ ವ್ಯಕ್ತಿ, ಅವರ ನೇರವಾದ ಶಿಷ್ಯ, ಅವರ ಸೇವೆಯನ್ನು ಮಾಡಿ ಕೌಪೀನವನ್ನ ಒಗೆಯುತ್ತಾ ಅವರ ಅನುಗ್ರಹದಿಂದ ನೈಷ್ಕರ್ಮ್ಯ ಸಿದ್ಧಿಯನ್ನ ಕುರಿತು ಇಷ್ಟು ಸೊಗಸಾದ ಪ್ರವಚನ ಮಾಡ್ತಾ ಇದ್ದಾನೆ ಅಂದರೆ ಇವನಿಗೆ ಆ ಶಕ್ತಿ ಬಂದದ್ಯಾರಿಂದ? ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಂದ. ಇವನ ಸುಬ್ರಾಯ ಶರ್ಮನನ್ನ ನೋಡ್ಕೊಂಡು ಇದರಿಂದ ಆ ಮಹಾತ್ಮರನ್ನ ನಾವು ಗುರುತಿಸಿದ್ವಿ. ಲಕ್ಷಣ ಸುಬ್ರಾಯ ಶರ್ಮ ಸಾಮಾನ್ಯ ದಡ್ಡನಾಗಿ 192 ಪುಸ್ತಕವನ್ನು ಬರೆದಿದ್ದಾನೆ ಅಂದ್ರೆ ಅಬ್ಬ ಇವನೇ ಹೇಗಿರ್ಬೇಕಾದ್ರೆ ಇವನು ಸೂರ್ಯನ ಮುಂದೆ ಒಂದು ಕಿರಣ, ಖದ್ಯೋತಶ್ಚಂ ಪ್ರಕಾಶೇತಂತೆ, ಸಮುದ್ರದಲ್ಲಿ ಒಂದು ಬಿಂದು. ಸುಬ್ರಾಯ ಶರ್ಮಾಜಿಯವರ 190 ಪುಸ್ತಕ ಬರೆದಿದ್ದಾರೆ ಅಂದ್ರೆ ಇದನ್ನ ನೋಡ್ಕೊಂಡು ಲಕ್ಷ್ಯ. ಆ ಗುರುಗಳು ಹೇಗಿರ್ಬೇಕು? ಮಹಾ ಸರ್ವಜ್ಞರು, ಸೂರ್ಯ ಸಮಾನ ಪ್ರಕಾಶರು ಅಂತ ಮಾಡ್ಬೇಕಲ್ಲ. ಲಕ್ಷಣವನ್ನ ನೋಡಿಕೊಂಡು ಈ ಲಕ್ಷಣದಿಂದ ಲಕ್ಷ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಅರ್ಥ. ಇನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಹೇಳ್ತಾರೆ, ನನಗೇನಾದ್ರೂ ಶಾಂಕರ ಭಾಷೆ ಅರ್ಥವಾಗಿದ್ದೆ ಶಂಕರ ಭಗವತ್ ಪೂಜ್ಯಪಾದ ಚರಣ ಸ್ಮರಣ ಪರಿಚಯವಾಪ್ತ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಚರಣ ಕಮಲಗಳನ್ನ ನಾ ಸ್ಮರಿಸುತ್ತಾ ಭಜಿಸುತ್ತಾ ಧ್ಯಾನ ಮಾಡುತ್ತಾ ಅದರ ಶಕ್ತಿಯಿಂದ ನಾನು ಗ್ರಂಥ ಬರೀತೇನೆ ಅಂತಾರೆ.
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಹಾತ್ಮ ಅವರೇ ಹಾಗೆ ಹೇಳಿರ್ಬೇಕಾದ್ರೆ ನಂದೇನು ಬಂಡವಾಳ ಇಲ್ಲಪ್ಪ, ಎಲ್ಲವೂ ಶಂಕರಾಚಾರ್ಯರ ಪಾದ ಸ್ಮರಣೆ ಅನುಗ್ರಹ ಅಂತ ಹೇಳ್ಬೇಕಾದ್ರೆ ಆ ಶಂಕರಾಚಾರ್ಯರು ಹೇಗಿರ್ಬೇಕು ಅಲ್ವೇ? ಲಕ್ಷಣವನ್ನ ನೋಡಿಕೊಂಡು ಲಕ್ಷ್ಯವನ್ನ ನಾವು ಗುರುತಿದ್ವಿ. ಇಲ್ಲಿ ನೋಡಿ, ಬೋಧೃತ ಅಹಂತ ಎರಡೂ ಕೂಡ ಅಂತಃಕರಣದ ಧರ್ಮ. ಅದು ಬಂದದ್ದು ಯಾರಿಂದ? ಆತ್ಮನಿಂದ. ಈ ಅಂತಃಕರಣದಲ್ಲಿ ತೋರುತ್ತಿರುವಂತ ಇದನ್ನ ನೋಡ್ಕೊಂಡು ಆತ್ಮ ಉಪಲಕ್ಷ್ಯತೆ ಏನ್ಬಿಟ್ರು. ಈಗ ಗುರುಗಳ ಇದು ಓದ್ತೇನೆ, ಯಾವುದು ಕ್ಲೇಶಾಪಹಾರ, ಚೆನ್ನಾಗಿದೆ. ಏನು ಓದ್ತಿ, ಇನ್ನೇನ್ ಬೇಕ್ರಿ? ಮನುಷ್ಯನ ಹುಟ್ಟಿದ್ದೇವೆ, ಏನೋ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ಅದನ್ನು ಹಿಂದೂ ಜನ್ಮ ಹುಟ್ಟಿದ್ದೇವೆ, ಮುಮುಕ್ಷುಗಳು ಆಗಿದ್ದೇವೆ. ಇಂಥ ಭಾಷ್ಯ ಪ್ರವಚನಗಳಿಗಿಂತ ಶ್ರೇಷ್ಠವಾದಂತಹ ಸಂಪತ್ತಿನೇನಿದೆ ಸ್ವಾಮಿ? ದುಡ್ಡು ಬರುತ್ತೆ ಹೋಗಿ, ಯಾವ್ದು ಅನಿತ್ಯಾನಿ ಶರೀರಾಣಿ ವಿಭವಾನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ತಸ್ಮಾತ್ ಜಾಗೃತ. ಬೋಧೃತ ಅಹಂತಾಭ್ಯಾಂ ಕೂಟಸ್ಥಬೋಧ ಪ್ರತ್ಯಕ್ತಯೋ ಲಕ್ಷ್ಯತ್ವಂ. ಅಬ್ಬಾ, ಏನ್ ಬರೀ ಹೇಳ್ತೀವಿ ಗುರು. ಬೋಧೃತ ಒಂದು, ಬೋಧೃತ ಅಂತಂದ್ರು ಒಂದೇ, ಬೋಧೃತ್ವಂ ಒಂದು ಬಂದೆ. ಮತ್ತೊಂದು ಅಹಂತ, ಅಂತಃಕರಣದಲ್ಲಿ ಇರುವಂತ ಬೋಧೃತ್ವ ಅಹಂಕಾರ. ಇದರಿಂದ ಇದನ್ನ ನೋಡ್ಕೊಂಡು ಕೂಟಸ್ಥ ಬೋಧ ಪ್ರತ್ಯಕ್ತಯೋ, ಕೂಟಸ್ಥ ಬೋಧನು ಪ್ರತ್ಯಕ್ ಸ್ವರೂಪನಾಗಿರುವಂತ ಆತ್ಮನನ್ನ ಲಕ್ಷ್ಯವಾಗಿ ತಿಳಿಯಬೇಕು. ಹೆಡ್ಡಿಂಗ್ ನಲ್ಲೇ ಮಜಾ. ತದೇವಂ ತತ್ವಂ ಪದಯೋ ಸಾಮಾನಾಧಿಕರಣ್ಯೇನ ತದರ್ಥಯೋ ವಿಶೇಷಣ ವಿಶೇಷ ಭಾವೇನ ಚ ಅನಪೇಕ್ಷಿತ ಅಂಶ ವ್ಯಾವೃತ್ತಿ ಪ್ರದರ್ಶಿತ ಅತ ಸೂತ್ರ ಸೂಚಿತ ಲಕ್ಷಣ ಭಾವ ವ್ಯಾಚಿಕ್ಷಾಸಿತ ಉತ್ತರ ಶ್ಲೋಕೇನ ಇತ್ಯಾಹ ಉಕ್ತಮಿತ್ಯಾದಿನ ಸಂಕ್ಷೇಪತಃ ಉಕ್ತಂ ಇತಿ ತುಂ ಅಸ್ಯ ವಿಸ್ತರಃ ಉತ್ತರಾತ್ರ ಆಗಂತ ಇತಿ ಸಂಸೂಚನಾಯ ಇತಿ ದ್ರಷ್ಟವ್ಯಂ. ಸಂಕ್ಷೇಪತಃ ಅಂತ ಹೇಳಿದ್ದು ಮುಂದೆ ವಿವರವಾಗಿ ತಿಳಿಸ್ಕೊಡ್ತೇವೆ. ಕೂಟಸ್ಥ ಬೋಧೇತಿ ಯಥೋಕ್ತ ನಿತ್ಯ ತ್ವಂ ಪದಾರ್ಥ ದುಚ್ಛಿತ್ವಸ್ಯ ವ್ಯಾವೃತ್ತೌ ಶಿಷ್ಟಾಂಶೇನ ಬೋಧತಾಹಂತ ರೂಪೇಣ ಕೂಟಸ್ಥ ಬೋಧ ಪ್ರತ್ಯಕ್ತುಂ ಲಕ್ಷ್ಯತು. ಎಷ್ಟು ಚೆನ್ನಾಗಿ ಲಲಿತವಾದ ಭಾಷೆ. ಕಥಂ ಸದಾತ್ಮನಃ ಸದ್ಬ್ರಹ್ಮಾತ್ಮ ವಸ್ತುನಃ ಕೂಟಸ್ಥ ಬೋಧತ್ವಂ ಅನಿಮಿತ್ತಂ ಅನೌಪಾಧಿಕಂ ಸ್ವಾಭಾವಿಕಂ ಸತ್ ಬೌದ್ಧತಾಯಾಹ ಹೇತು. ಶ್ರೀರಾಮ ಆತ್ಮನು ಕೂಟಸ್ಥ ಬೋಧ ಸ್ವರೂಪನಾಗಿದ್ದಾನಲ್ಲ, ಅದೇ ಅಂತಃಕರಣದಲ್ಲಿ ಇರುವಂತಹ ಬೋಧತ್ವಕ್ಕೆ ಹೇತು. ಪ್ರಮಾತೃತ್ವೇ ಹೇತುರ್ಭವತಿ. ನಾನು ಪ್ರಮಾತ ಅಂತ ತಿಳ್ಕೊಂಡಿದ್ದಾನೆ. ನಾನು ಪ್ರಮಾತ ಅಂತ ತಿಳಿಯುವುದಕ್ಕೆ ಹೇತು ಯಾವುದು? ಕೂಟಸ್ಥ ಬೋಧತ್ವಂ. ತಥಾ ತದ್ಗತಂ ಪ್ರತ್ಯಕ್ತ್ವಮಪಿ ಅನಿಮಿತ್ತಂ ಸತ್ ಅಹಂತಾಯಾಹ ಹೇತುರ್ಭವ. ನಾನು ಅಂತ ಹೇಳ್ತಾ ಇದ್ದಾನಲ್ಲ, ನಾನು ಅಂತ ಹೇಳುವುದಕ್ಕೆ ಪ್ರತ್ಯಕ್ತ್ವ ಎನ್ನುವಂತಹದ್ದು ಆತ್ಮನಿಗೆ ಸ್ವಾಭಾವಿಕವಾಗಿದೆ. ನಹಿ ಆತ್ಮನ ಕೂಟಸ್ಥ ಬೋಧ ಸ್ವರೂಪಸ್ಯ ಸ್ವತಃ ಬೋಧೃತ್ವ ರೂಪ ಪರಿಣಾಮ ಸರ್ವ ಪ್ರತ್ಯೇನ್ ಚೆನ್ನಾಗಿ ಬರೀತಾರೆ. ಇದೆಲ್ಲ ನಿಧಾನವಾಗಿ ಓದ್ಬೇಕು ಸ್ವಾಮಿ. ನೈಷ್ಕರ್ಮ್ಯ ಸಿದ್ಧಿಗೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವಂತ ಕ್ಲೇಶಾಪಹಾರಣಿಯನ್ನ ನೋಡ್ತಾ ಹೋದರೆ ಇದಕ್ಕೆ ನೊಬೆಲ್ ಪ್ರೈಸ್ ಕೊಡ್ಬೇಕು, ಭಾರತ ರತ್ನ ಅನ್ನುವಂತ ಪ್ರಶಸ್ತಿ ಕೊಡ್ಬೇಕು. ಅಷ್ಟು ಚೆನ್ನಾಗಿದೆ. ಓದೋರಿಲ್ಲ, ಎಲ್ಲರೂ ಬ್ರಹ್ಮಜ್ಞಾನಿಗಳೇ, ಎಲ್ಲಾ ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳೇ. ನಹಿ ಆತ್ಮನ ಕೂಟಸ್ಥ ಬೋಧ ರೂಪಸ್ಯ ಸ್ವತಃ ಬೋಧೃತ್ವ ರೂಪ ಪರಿಣಾಮ. ಆತ್ಮನು ಕೂಟಸ್ಥ ಚೈತನ್ಯ ಸ್ವರೂಪನಾದ್ರಿಂದ ಬೋಧೃತ್ವ ರೂಪವಾಗಿರುವಂತಹ ಬದಲಾವಣೆ ಇಲ್ಲ. ಸರ್ವ ಪ್ರತ್ಯಗ್ ರೂಪಸ್ಯ ಚ ಅಹಂತಾಪತ್ಯರ್ವ
ಅಂತಃಕರಣ ಸಂಬಂಧ ವಿನಾಗದು. ಅಂತಃಕರಣ ಸಂಬಂಧವಿಲ್ಲದೆ ಹೋದರೆ ಆತ್ಮನಿಗೆ ಬೋಧತ್ವವಾಗಲಿ ಅಹಂತವಾಗಲಿ ತೋರಲಾರದು. ನಚ ಕೇವಲಸ್ಯ ಅಹಂಕಾರಸ್ಯ ಸ್ವಾಭಾವಿಕ ಕೂಟಸ್ಥಬೋಧ ಪ್ರತ್ಯಗ್ರೂಪ ಸದ್ಬ್ರಹ್ಮಾನುಗ್ರಹಂ ವಿನ ಆಪೇಕ್ಷಿಕಮಪಿ ಬೋಧತ್ವ ಅಹಂತೇ ಜನವರಿತೆ. ಇನ್ನು ಅಂತಃಕರಣಕ್ಕೆ ಆತ್ಮನ ಅನುಗ್ರಹವಿಲ್ಲದೆ ಹೋದರೆ ಅಂತಃಕರಣದಲ್ಲಿ ಬೋಧತ್ವವಾಗಲಿ ಅಹಂಕಾರವಾಗಲಿ ತೋರಲಾರದು. ಒಂದು ಉದಾಹರಣೆ, ಬೆಂಕಿ ಕಬ್ಬಿಣ ತುಂಬಾ ದೊಡ್ಡದಾಗಿದೆ. ಕಬ್ಬಿಣ ಸುಡುವುದಕ್ಕೆ ಕಾರಣ ಯಾವುದು? ಬೆಂಕಿ ಇಲ್ಲದೆ ಹೋದರೆ ಕಬ್ಬಿಣ ಸುಡಲಾರದು. ಕಬ್ಬಿಣ ಇಲ್ಲದೆ ಹೋದರೆ ಬೆಂಕಿಯ ಸುಡುವಿಕೆ ಸಾಮಾನ್ಯರಿಗೆ ಅರ್ಥವಾಗಲಾರದು. ಈ ಕಬ್ಬಿಣದಲ್ಲಿರುವಂತ ಬಿಸಿಯನ್ನ ನೋಡಿಕೊಂಡು ಇದರಿಂದ ಬೆಂಕಿ ಬಿಸಿಯಾಗಿದೆ ಅಂತ ಲಕ್ಷ್ಯಾರ್ಥವನ್ನು ಮಾಡ್ಕೊಳ್ಬೇಕು. ಅದರಂತೆ ಕೇವಲಸ್ಯ ಅಹಂಕಾರಸ್ಯ ಸ್ವಾಭಾವಿಕವಾಗಿರುವ ಕೂಟಸ್ಥಬೋಧ ಪ್ರತ್ಯಗ್ರೂಪನಾದ ಆತ್ಮನ ಅನುಗ್ರಹವಿಲ್ಲದೆ ಹೋದರೆ ಆಪೇಕ್ಷಿಕವಾದ ಬೋಧತ್ವ. ಯಾಕೆ? ಕುತಃ ಅಚೇತನತ್ವ ಅಂತಃಕರಣ. ಅಂತಃಕರಣ ಎಷ್ಟು ಪಟುವಾಗಿದೆ. ಅಂತಃಕರಣದ ಮೇಲೆ ಆತ್ಮನ ಬೆಳೆದು ಬೀಳ್ತಾ ಇದೆ. ಅಂತಃಕರಣ ಅದನ್ನು ಮರೆತುಬಿಟ್ಟು ನಾನು ಬೆಳೀತಾ ಇದೆ. ಈಗ ಒಬ್ಬ PA ಪರ್ಸನಲ್ ಅಸಿಸ್ಟೆಂಟ್ ಬಹಳ ಜೋರಾಗಿದ್ದಾನೆ. ಮೈ ಮೇಲೆ 2 kg ಬಂಗಾರ ಹಾಕೊಂಡಿದ್ದಾನೆ. AC ಕಾರ್ನ ಓಡಾಡ್ತಾನೆ. PA ಅವನು ಎಷ್ಟೇ ಜೋರಾಗಿದ್ದರೂ ಕೂಡ ಅವನು ಪ್ರಧಾನ ಮಂತ್ರಿಗಳ ಅನುಗ್ರಹದಿಂದ ಜೋರಾಗಿದ್ದಾನಲ್ವ. ಪ್ರಧಾನ ಮಂತ್ರಿಗಳ PA ಆಗಿರುವುದರಿಂದ ಎಲ್ಲ ಸೌಲಭ್ಯಗಳಿದೆ. ಯಾವಾಗ ಅವನು PA ರಿಟೈರ್ ಆಗ್ಬಿಟ್ಟ ಎಂಥದ್ದು ಇಲ್ಲ. ಅದೇ ರೀತಿಯಲ್ಲಿ ಅಂತಃಕರಣ ಜೋರ ಮೆರಿತಾ ಇದೆ. ಎಲ್ಲಾ ದರ್ಶನಕಾರರು ಕೂಡ ಅಂತಃಕರಣವನ್ನು ಇಟ್ಕೊಂಡು ಅದರ ತೋರುತ್ತಿರುವಂತ ಬೋಧತ್ವವನ್ನು ಅಹಂಕಾರವನ್ನು ವಿಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಆತ್ಮನ ಸ್ವರೂಪ ಅರ್ಥವಾಗಿದೆ. ಅಂತಃಕರಣದಲ್ಲಿ ತೋರುತ್ತಿರುವ ಬೋಧತ್ವ ಶಾಂತಿಯನ್ನ ನೋಡಿಕೊಂಡು ಇದರಿಂದ ಆತ್ಮನ ಸ್ವರೂಪವನ್ನ ಲಕ್ಷಿಸಿಕೊಳ್ಳಬೇಕು. ಲಕ್ಷಣ ಸಂಬಂಧ. ತಸ್ಮಾತ್ ಆದ್ದರಿಂದ ಯತಃ ಸದಾತ್ಮನಃ ಬೋಧ ರೂಪತ್ವಂ ಪ್ರತ್ಯಕ್ತಂಚ ತ್ವಂ ಪದವಾಚ್ಯಸ್ಯ ಶ್ವೇತಕೇತು ಬೋಧೃತ ಅಹಂಕಾರಯೋ ಹೇತು. ಶ್ರೀರಾಮ್ ಜಯ ರಾಮ್ ಜಯ ಜಯ. ಅಹಂ ಶಬ್ದಕ್ಕೆ ವಾಚ್ಯನಾಗಿರುವ ಶ್ವೇತಕೇತುವಿನಲ್ಲಿರುವ ಬೋಧೃತ ಅಹಂತ ಎರಡಕ್ಕೂ ಕೂಡ ಬೋಧ ಸ್ವರೂಪನು ಪ್ರತ್ಯಕ್ ಸ್ವರೂಪನಾಗಿರುವಂತ ಆತ್ಮನೇ ಹೇತುವಾಗಿರುವುದರಿಂದ ತೇನ ಕಾರಣೇನ ಯಾವುದು ಬೋಧ ಸ್ವರೂಪ ಪ್ರತ್ಯಕ್ವ ಎನ್ನುವ ಕಾರಣ ತಾಭ್ಯಾಂ ಇದೆಯಲ್ಲ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಡೌಟ್ಗೆ ಅವಕಾಶ ಕೊಡ್ತಾ ಇಲ್ಲ. ಓದ್ತಾ ಹೋದ್ರೆ ಸಂಶಯ ಬರುತ್ತಲ್ಲ ಅಂದ್ರೆ ಪಕ್ಕದಲ್ಲೇ ಬರೆದ್ಬಿಟ್ಟಿರ್ತಾರೆ. ವಾಕ್ಯ ಚೆನ್ನಾಗಿದೆ. ತೇನ ಕಾರಣೇನ ಆದ್ದರಿಂದ ತಾಭ್ಯಾಂ ಬೋಧತ ಅಹಂತಾಭ್ಯಾಂ ಅಂತಃಕರಣದಲ್ಲಿ ತೋರುತ್ತಿರುವ ಬೋಧೃತ್ವ ಅಹಂತ ಇವುಗಳಿಂದ ಕೂಟಸ್ಥ ಬೋಧ ಪ್ರತ್ಯಕ್ತಂ ಕೂಟಸ್ಥ ಬೋಧನು ಪ್ರತ್ಯಕ್ ಸ್ವರೂಪನಾಗಿರುವಂತ ಆತ್ಮನು ಉಪಲಕ್ಷ್ಯತೆ ಲಕ್ಷಿಸಲ್ಪಡ್ತಾ ಇದ್ದಾನೆ. ಸಯೇಷ ಲಕ್ಷಣ ಭಾವೋ ನಾಮ. ಇದೇ ಲಕ್ಷಣ ಭಾವ ಎಂದು ತಿಳ್ಕೊಳ್ಬೇಕು. 3 ಆಯ್ತು. ಒಂದು ವಿಶೇಷ ಭಾವ, ಮತ್ತೊಂದು ಲಕ್ಷಣ ಭಾವ. 3 ಹೇಳಿದಾರಲ್ಲ. ಸಾಮಾನ್ಯ ವಿಶೇಷತ ಆಯ್ತು. ಈಗ ಲಕ್ಷಣ ಸಂಬಂಧ. ಈ 3ರಿಂದಲೂ ಕೂಡ ತತ್ವಮಸಿ ವಾಕ್ಯಕ್ಕೆ ಅರ್ಥವನ್ನ ಮಾಡಿಕೊಂಡಾಗ ತ್ವಂ ಪದಾರ್ಥಕ್ಕೆ ವಿಷಯನಾಗಿರುವಂತಹ ಜೀವಾತ್ಮ ನಿಜವಾಗಿ ತತ್ಪದಕ್ಕೆ ಲಕ್ಷ್ಯವಾಗಿರುವ ಬ್ರಹ್ಮವೇ. ತ್ವಂ ಅನ್ನುವುದು ಕಲ್ಪಿತ, ಜೀವಾತ್ಮತ್ವ ಎನ್ನುವುದು ವಿದ್ಯಾ ಕಲ್ಪಿತ. ಅವನ ಪರಮಾರ್ಥ ಸ್ವರೂಪ ತತ್ಸ್ವರೂಪವೇ ಆಗಿದೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂದವಾಗಿದೆ. ಓದ್ತಾ ಇದ್ದ ಬ್ರಹ್ಮಾನಂದ
ಓದ್ತಾ ಓದ್ತಾ ಓದ್ತಾನೆ ಅರ್ಥ ಆಗ್ಬಿಡುತ್ತೆ. ನನಗೆ ಈ ರಾಮಾಯಣ ಭಾರತ ಭಾಗವತ ಗ್ರಂಥಗಳಿಗಿಂತಲೂ ಗುರುಗಳು ಬರೆದಿರೋ ಎಲ್ಲಾ ವ್ಯಾಖ್ಯಾನಗಳೂ ಸುಳ್ಳ. ಯಾಕೆ? ಅವರೇ ಪಾಠ ಮಾಡಿದ್ದಾರೆ, ಅವರ ಅನುಗ್ರಹ. ಬುದ್ಧೇ ಕೂಟಸ್ಥಬೋಧ ಪ್ರತ್ಯಕ್ತ ನಿಮಿತ್ತೆ ಬೋಧತ ಅಪ್ರತ್ಯಕ್ತೆ ಏತು ಅಸಾಧಾರಣೆ ತಯೋ ವಿಶೇಷ ವಚನಂ. ಮುಂದಿನ ವಾಕ್ಯ, ಬೋಧತಾ ಕರ್ತೃತಾ ಬುದ್ಧೇ ಕರ್ಮತಾ ಸ್ಯಾದಹಂ ತಥಾ ತಯೋರೈಕ್ಯಂ ಯಥಾ ಬುದ್ಧೌ ಪೂರ್ವಯೋರೇವಮಾತ್ಮನಿ. ಜೋರ ಇದೆ. ಸ್ವರೇಶ್ವರಾಚಾರ್ಯರಿಗೆ ನೈಷಮ್ಯ ಸಿದ್ಧಿಯಲ್ಲಿ ತತ್ವಮಸಿ ವಾಕ್ಯಾರ್ಥವನ್ನ ಬರೆಯುವುದನ್ನು ಬಿಟ್ಟು ಬೇರೆ ಕೆಲಸ ಇಲ್ಲ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ನೈಷಮ್ಯ ಸಿದ್ಧಿಯ ವಾಕ್ಯಗಳಿಗೆ ವ್ಯಾಖ್ಯಾನವನ್ನು ಬರೆಯುವ ಕ್ಲೇಶಾಪಹರಣಿ ಗ್ರಂಥಕ್ಕಿಂತ ಬೇರೆ ಕೆಲಸ ಇಲ್ಲ. ಎಷ್ಟು ಮಜಾ ನೋಡಿ. ಇದನ್ನು ನೋಡಿದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎಂಥ ಮಹಾತ್ಮರು, ಎಂಥ ತಪಸ್ವಿಗಳು, ಎಂಥ ಜ್ಞಾನಿ ಪುಂಗವರು ಎನ್ನುವುದನ್ನ ನಾವೇ ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಹೊಗಳೋಗಿಲ್ಲ. ನೋಡಿ, ಈ ಕರ್ನಾಟಕದಲ್ಲಿ ಇವತ್ತು 1 ಲಕ್ಷ ಸನ್ಯಾಸಿಗಳಿದ್ದಾರೆ, ಹೌದಾ? ಅಲ್ಲಂತೂ ಹರಿದ್ವಾರ್, ಋಷಿಕೇಶ್ ಹೋಗ್ಬಿಟ್ರೆ ಬೇಕಾದಷ್ಟಿದೆ. ಎಲ್ಲರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರ. ಯಾರಾದ್ರೂ ಸನ್ಯಾಸಿಗಳು ನೈಷಮ ಸಿದ್ಧಿಯನ್ನು ಅಧ್ಯಯನ ಮಾಡಿದ್ದಾರ? ಯಾರಾದ್ರೂ ಮಹಾತ್ಮರು ನೈಷಮ ಸಿದ್ಧಿಯನ್ನು ಅರ್ಥ ಮಾಡಿಕೊಂಡು ಜನಗಳಿಗೆ ಪಾಠ ಮಾಡ್ತಾ ಇದ್ದಾರ ಅಂತ ನೋಡಿದ್ರೆ ನನ್ ಕಣ್ಗೆ ಯಾರು ಕಾಣಿಸ್ತಾ ಇಲ್ಲ ಸ್ವಾಮಿ. ಇದ್ರೆ ಬಹಳ ಸಂತೋಷ. ಅದರಲ್ಲೂ ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳು ಬರೆದಿರುವಂತ ಕ್ಲೇಶಾಪಹರಣೆ ವ್ಯಾಖ್ಯಾನ ಎಲ್ಲಾ ಕ್ಲೇಶಗಳನ್ನು ಬೂದಿ ಮಾಡಿಬಿಡುತ್ತೆ. ಅಂತಹ ವ್ಯಾಖ್ಯಾನ ಬರೆದಿದ್ದಾರೆ. ಅಂತಹ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದಾರವಿಂದಗಳಲ್ಲಿ ನಿಮ್ಮೆಲ್ಲರ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಖಾನಿರಾಜ್ಞಬ್ಧರಿತ್ರ್ಯಂತಂ ಸರ್ಪಣೀವೋದ್ಗತಂ ಯತಃ ದ್ವಂದ್ವಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನೇ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ 3ರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದೀ ರಥಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೇ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ:
ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿರ್ಪೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿರ್ಪೆ ಕಾರ್ಯದೊಳಿಂತ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ. ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ. ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ. ಜನು ಮಂಗಳೆ ನೀತನು ನೋಳ್ಪೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ. ಜನು ಮಂಗಳೆ ನಿತನು ನೋಡ್ಪೆ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ. ಮನುಜ ಮನುಜ ಕುಣಿದೇಕೆ ಭೋಗವ ಬೇಳ್ಪೆ ಮನುಜ. ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಮನುಜ